ಈಗ ಹೇಳಂತ ಹೇಳಿದ್ರೆ ಇವಾಗ ಲೇಟೆಸ್ಟ್ ನ್ಯೂಸ್ ಪ್ರಕಾರ ನಾವು ಏನು ಇಷ್ಟುವರೆಗೂ ಮಾತಾಡಿದ್ವಿ ಅಷ್ಟು 2.5 ಗಂಟೆ ಮೊದಲು ಯಾವಾಗ ಅನ್ಡಾಕ್ ಆಗಬೇಕು ಅದಕ್ಕಿಂತ 2.5 ಗಂಟೆ ಮೊದಲು ಹ್ಯಾಚೆಟ್ ಕ್ಲೋಸ್ ಆಗುತ್ತೆ ಮತ್ತು ಆ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಕಂಪ್ಲೀಟ್ ಪ್ರಿಪೇರ್ಡ್ನೆಸ್ ನಡೆಯುತ್ತೆ. ಆ ಒಂದು ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದಿರುವಂಥ ಒಂದು ಸುದ್ದಿ. ಅಂದರೆ ಏನು ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇದೆ ಇವರನ್ನು ಭೂಮಿಗೆ ತರುವಂಥದ್ದು ಅದು ಸಕ್ಸಸ್ಫುಲ್ಲಾಗಿ ಇದುವರೆಗೂ ಆ್ಯಸ್ ಪರ್ ಟೈಮ್ ಲೈನ್ ನಡೀತಾ ಇದೆ ಅಂತ ನಾವು ಒಂದು ಸಂತೋಷದ ಸುದ್ದಿಯನ್ನು ನಾವು ಕೊಡ್ಬೋದು. ಇದು ಒಂದು. ಈಗ ಈ ಒಂದು ನೆಕ್ಸ್ಟ್ 2.5 hours ಕಂಪ್ಲೀಟಾಗಿ ಕ್ಯಾಪ್ಸೂಲ್ನ ಪ್ರಿಪೇರ್ ಮಾಡೋಕ್ಕಾಗತ್ತೆ. ಅದನ್ನು ಅನ್ಡಾಕ್ ಮಾಡಿ ಮತ್ತು ಭೂಮಿಗೆ ತರುವಂಥ ಒಂದು ಪ್ರಿಪ್ರೇಷನ್ ಅಂತ ಏನಿದೆ ಅದು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಮತ್ತು ಪ್ರಿಲಿಮಿನರಿ ಇನಿಷಿಯೇಷನ್ ಅಂತ ಹೇಳ್ತೀವಿ. ಅದನ್ನ ಪ್ರಿಪೇರ್ ಮಾಡಿ ಆ ಒಂದು ಕ್ಯಾಪ್ಸೂಲ್ನ ರೆಡಿ ಮಾಡ್ತಾರೆ. ಅದಾದಮೇಲೆ ಈ 17 ಗಂಟೆಗಳ ಜರ್ನಿ ಏನಿದೆ ಅದು ಸಾಧಾರಣವಾದ ಜರ್ನಿ, 16 ಗಂಟೆಗಳು ಸಾಧಾರಣವಾದ ಜರ್ನಿ ಅಂತಂದರೆ ಅದೇ 408 ಕಿಲೋಮೀಟರ್ ಆರ್ಬಿಟಲ್ಲೇ ಇರುತ್ತೆ. ಅದೇ 90 ನಿಮಿಷ ಒಂದು ರೆವಲ್ಯೂಷನ್, ಅರ್ತ್ಗೆ ಒಂದು ರೆವಲ್ಯೂಷನ್ 90 ನಿಮಿಷ ತಗೊಳುತ್ತೆ. 9 ರೆವಲ್ಯೂಷನ್ ಮಾಡುತ್ತೆ ಅರ್ಥನ ಈ ನಮ್ಮ ಕ್ಯಾಪ್ಸೂಲು, ಡ್ರ್ಯಾಗನ್ ಕ್ಯಾಪ್ಸೂಲು. ಲಾಸ್ಟ್ 56 ನಿಮಿಷ ಇದೆಯಲ್ಲ, ಆ ಲಾಸ್ಟ್ 56 ನಿಮಿಷದಲ್ಲಿ ಅದು ಭೂಮಿನ ಎಂಟ್ರಾಗಬೇಕು. ಅದು ಭಾಳ ಕ್ರೂಷಿಯಲ್. ಅದೇನಂತ ಹೇಳಿದ್ರೆ ಆ ಟೈಮಲ್ಲಿ 17 ಥ್ರಸ್ಟರ್ಗಳೇನಿದೆ, 400 ನ್ಯೂಟನ್ ಮೀಟರ್ ಜನ್ರೇಟ್ ಮಾಡೋಂಥ 17 ಥ್ರಸ್ಟರ್ಗಳೇನಿದೆ ಅದನ್ನು ಸೀಕ್ವೆನ್ಷಿಯಲ್ಲಾಗಿ ಆಪ್ರೇಟ್ ಮಾಡಬೇಕಾಗತ್ತೆ. ಇದನ್ನು XYZ ಅಂತ ನಾವು ಹೇಳ್ತೀವಿ. ಅದನ್ನು ಓರಿಯೆಂಟೇಷನ್, ನಾವೇನು ಓರಿಯೆಂಟೇಷನಲ್ಲಿ ಮಾಡಬೇಕು. ಈ ಒಂದು ಡ್ರ್ಯಾಗನ್ ಕ್ರೂ ಮಾಡ್ಯೂಲನ್ನು ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ XYZ ಯಾವ ದಿಕ್ಕಿನಲ್ಲಿ, ಯಾವ ದಿಶೆಯಲ್ಲಿ, ಯಾವ ಡೈರೆಕ್ಷನಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅದು ಸಮುದ್ರಕ್ಕೆ ಬರಬೇಕು ಅನ್ನೋ ಒಂದು ಡಿಸಿಷನ್ನ ಮಾಡಿಕೊಂಡು ಆ ಥ್ರಸ್ಟರ್ಗಳನ್ನ ಆಪ್ರೇಟ್ ಮಾಡಬೇಕಾಗತ್ತೆ. ಆಪ್ರೇಟ್ ಮಾಡಿ ಅದನ್ನು ಓರಿಯೆಂಟೇಷನ್ ಅಂತ ಹೇಳ್ತೀವಿ, ಓರಿಯೆಂಟ್ ಮಾಡಬೇಕಾಗತ್ತೆ. ಇದರಲ್ಲಿ ನೋಸ್ ಅಪ್ಪ ನೋಸ್ ಡೌನಾ ಅಂತ ಒಂದು ಕ್ವಶನ್ ಬರುತ್ತೆ. ನಾವು ಈ ಒಂದು ಲಾಂಚ್ ಮಾಡಬೇಕಾದ್ರೆ ನೋಸ್ ಅಪ್ಪನೇ ಲಾಂಚ್ ಮಾಡೋದು. ಯಾಕೆಂದರೆ ನಮಗೆ ಫ್ರಿಕ್ಷನ್ ಕಡಿಮೆ ಆಗಬೇಕು, ಹೀಟ್ ಕಡಿಮೆ ಆಗಬೇಕು. ಆದರೆ ವಾಪಸ್ ಬರಬೇಕಾದ್ರೆ ಕೂಡ ನೋಸಪ್ ಆದರೆ ಇಳೀತಾ ಇರುವಂಥದ್ರಿಂದ ಅದನ್ನು ಪ್ಲ್ಯಾಟ್ಫಾರ್ಮ್ ಡೌನ್ ಅಂತ ನಾವು ಹೇಳ್ತೀವಿ. ಪ್ಲ್ಯಾಟ್ಫಾರ್ಮ್ ಡೌನ್ ಮಾಡಿ ಅದು ಭೂಮಿಗೆ ತರಬೇಕಾಗತ್ತೆ. ಈ 56 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಅದು ಇವಾಗ 28,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿರುವಂಥದ್ದನ್ನು ಸ್ಪೀಡು ಕೂಡ ಕಡಿಮೆ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಫೈನ್ ಬ್ರೇಕಿಂಗ್ ಮತ್ತು ಗ್ರಾಸ್ ಬ್ರೇಕಿಂಗ್ ಮತ್ತು ಫೈನ್ ಬ್ರೇಕಿಂಗ್ ಅಂತ ಹೇಳ್ತೀವಿ. ಆ ಗ್ರಾಸ್ ಬ್ರೇಕಿಂಗ್ ಅಂತ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗಿ 56 ನಿಮಿಷದ ಒಂದು ಅವಧಿಯಲ್ಲಿ 28,000 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇರೋದು ಟಚ್ ಡೌನ್ ಟೈಮಲ್ಲಿ ನಮಗೆ 6 ಕಿಲೋಮೀಟರ್ ಪರ್ ಅವರ್ ಸ್ಪೀಡಿಗೆ ಕಡಿಮೆ ಆಗಬೇಕು. ಇದು ಭಾಳ ಒಂದು ಚಾಲೆಂಜ್ ಇದು. ಈ 6 ಕಿಲೋಮೀಟರ್ ಪರ್ ಅವರ್ಗೆ ಮತ್ತು ಆ 56 ನಿಮಿಷದಲ್ಲಿ ಈ ಭೂಮಿನ ಎಂಟ್ರಾಗಬೇಕಾದ್ರೆ ಆ ಸ್ಪೀಡಲ್ಲಿ ಎಂಟ್ರಾಗೋದ್ರಿಂದ ಆ ಟೆಂಪ್ರೇಚರ್ ಬಂದು 2000 ಡಿಗ್ರಿ 3000 ಡಿಗ್ರಿವರೆಗೂ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ಇರೋದ್ರಿಂದ ಆ ಮಾಡ್ಯೂಲ್ ಬರ್ನಾಗಿ ಹೋಗಬಾರ್ದು. ಅದರಿಂದ ಹೀಟ್ ಶೀಲ್ಡ್ಸ್ ಅಂತ ಏನಿದೆ ಆ ಹೀಟ್ ಶೀಲ್ಡ್ಸ್ನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಹೀಟ್ ಶೀಲ್ಡ್ಸ್ ಅಂತ ಹೇಳಿದ್ರೆ ಭಾಳ ಸಿಂಪಲಾಗಿ ಮಾಡುವಂಥ ಒಂದು ಹೀಟ್ ಶೀಲ್ಡ್ ಕೂಡ ಇದೆ. ಈ ಮರಗಳನ್ನು ಯೂಸ್ ಮಾಡಿಕೊಂಡು ಹೀಟ್ ಶೀಲ್ಡ್ ಕೂಡ ಮಾಡುವಂಥದ್ದಿದೆ. ಆದರೆ ಸ್ಪೇಸ್ ಎಕ್ಸ್ನವರು ಸ್ಪೆಷಲ್ ಮೆಟೀರಿಯಲ್ ಯೂಸ್ ಮಾಡಿ ಹೀಟ್ ಶೀಲ್ಡ್ಸ್ ಮಾಡಿದ್ದಾರೆ. ಆ ಹೀಟ್ ಶೀಲ್ಡ್ಸಿಂದ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಬೋದು.